ಕನ್ನಡದಲ್ಲಿ ಈಗಾಗಲೇ ಅನೇಕ ಸೀರಿಯಲ್ಗಳು ಬರ್ತಾ ಇದೆ. ಕಲರ್ಸ್ ಕನ್ನಡ, ಜಿ ಕನ್ನಡ, ಸ್ಟಾರ್ ಸುವರ್ಣ, ಹೀಗೆ 3 ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲೂ ಕೂಡ ನಾ ಮುಂದು ತಾ ಮುಂದು ಅಂತ ಅದ್ಭುತವಾದಂತಹ ಸೀರಿಯಲ್ಗಳು ಪ್ರಸಾರವಾಗ್ತಾ ಇದೆ. ಇನ್ನು ಪ್ರತಿ ಸೀರಿಯಲ್ ನಲ್ಲೂ ಕೂಡ ಹೊಸ ಹೊಸ ಕಲಾವಿದರಿದ್ದಾರೆ, ಹೊಸ ಹೊಸ ನಾಯಕಿಯರಿದ್ದಾರೆ. ಎಲ್ಲೋ ಒಂದ್ ಕಡೆಯಲ್ಲಿ ಕೆಲವೊಂದಷ್ಟು ಪಾತ್ರಗಳು ಮಾತ್ರ ಹಳೆಯ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದಂತ ನಟಿಯರನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಸಿನಿಮಾಗಳಲ್ಲಿ ನಾವು ಹೇಗೆ ಒಂದು ನಾಯಕಿಯ ಕ್ರೇಜ್ ಇರುತ್ತೋ, ಬ್ಯಾಕ್ ಟು ಬ್ಯಾಕ್ ಅವರ ಸಿನಿಮಾಗಳೇ ಬರಲಿ ಅಂತ ಕಾಯ್ತಾ ಇರ್ತೀವೋ, ಅದೇ ರೀತಿಯಾಗಿ ಕೂಡ ಈಗ ಸೀರಿಯಲ್ ನಲ್ಲೂ ಟ್ರೆಂಡ್ ಸೃಷ್ಟಿ ಮಾಡೋದಕ್ಕೆ ಸ್ವತಃ ಜನರೇ ಮುಂದಾಗಿದ್ದಾರೆ. ಹೌದು, ಸೀರಿಯಲ್ಗಳಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಇತ್ತು ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಒಂದು ಸೀರಿಯಲ್ ಏನಿಲ್ಲ ಅಂತಂದ್ರು 5 ರಿಂದ 6 ವರ್ಷ ಪ್ರಸಾರವಾಗ್ತಿತ್ತು. ಆ ಸೀರಿಯಲ್ನ ಹೀರೋಯಿನ್ಸ್ಗಳು ಜನರ ಮನದಲ್ಲಿ ಹಾಗೇ ಉಳಿತಿರ್ತಿದ್ರು. ಆ ಕಾರಣಕ್ಕಾಗಿ ಅವರಿಗೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರ್ತಿತ್ತು. ಯಾಕಂದ್ರೆ ನಾವು ಸಿನಿಮಾ ಮತ್ತು ಸೀರಿಯಲ್ ಅಂತ ಬಂದಾಗ ಸಿನಿಮಾದ ಹೀರೋಯಿನ್ಸ್ಗೆ ಕ್ರೇಜ್ ಜಾಸ್ತಿನೇ ಇರುತ್ತೆ. ಆದರೆ ಸೀರಿಯಲ್ ಹೀರೋಯಿನ್ಸ್ ಕೂಡ ಅಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಹುಟ್ಟು ಹಾಕ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇದೀಗ ಒಂದು ಸಿನಿಮಾದಲ್ಲಿ ಇವರೇ ನಾಯಕಿ ಆಗಬೇಕು, ಆ ಹೀರೋಗೆ ಇವರೇ ನಾಯಕಿ ಆಗಬೇಕು, ಈ ನಾಯಕಿಯ ಸಿನಿಮಾಗಳು ಮತ್ತೆ ಮತ್ತೆ ಬರಬೇಕು ಅಂತ ಹೇಗೆ ಕ್ರೇಜ್ ಇತ್ತು, ಅದೇ ರೀತಿಯಾಗಿ ಸೀರಿಯಲ್ಗಳಲ್ಲೂ ಕೂಡ ಕ್ರೇಜ್ ಶುರುವಾಗ್ತಿದೆ. ಹೌದು, ಈಗಾಗಲೇ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತ ಕನ್ನಡದ ಅನೇಕ ಸೀರಿಯಲ್ಗಳಲ್ಲಿ ಒಳ್ಳೆ ನಟಿಯರ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡ್ಕೊಂಡಿದ್ದವರು ಕೂಡ ನಾಯಕಿ ಆಗಿದ್ದಾರೆ. ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ಈಗ ನಾಯಕಿಯಾಗಿ ಮಿಂಚ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಮ್ಮ ಜನ ಈಗ ಹೊಸ ಟ್ರೆಂಡ್ ಅನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದೇನು ಅಂತಂದ್ರೆ ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿನ ನಾಯಕಿಯರನ್ನ ದಯವಿಟ್ಟು ಬದಲು ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಅವರಿಂದ ನಮಗೇನು ಬೇಸರ ಇಲ್ಲ, ಆದರೆ ಅವರಿಗೆ ಇನ್ನೂ ಮೆಚೂರ್ಡ್ ಆದಂಥ ಆ್ಯಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ರೀಲ್ಸ್ ಮಾಡ್ಕೊಂಡಿದ್ದವರನ್ನು ಕೂಡ ನೀವು ಸೀರಿಯಲ್ಗೆ ಕರ್ಕೊಬಂದು ಹೀರೋಯಿನ್ ಮಾಡಿದ್ದೀರಾ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ, ಅದು ಎಲ್ರಿಗೂ ಇಷ್ಟನೂ ಆಗತ್ತೆ. ಹಾಗಂತ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಂಥ ಹೀರೋಯಿನ್ಸನ್ನು ಯಾಕೆ ಬಿಟ್ಟಿದ್ದೀರಾ? ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಅಂಥವರಿಗೆ ಅವಕಾಶವನ್ನು ಮಾಡಿಕೊಡಿ. ನಮಗೂ ಕೂಡ ಸೀರಿಯಲ್ ನೋಡೋದಕ್ಕೆ ಖುಷಿ ಆಗತ್ತೆ. ನೀವು ಪ್ರತಿ ವರ್ಷಕ್ಕೊಂದು ಹೀರೋಯಿನ್ ಅಂತ ಬದಲಾ ಮಾಡ್ತಾ ಹೋದ್ರೆ ನಮಗೆ ಹೀರೋಯಿನ್ಸ್ಗಳೇ ನೆನಪಿರೋದಿಲ್ಲ. ಕೆಲವೊಂದಷ್ಟು ಹೀರೋಯಿನ್ಸ್ಗಳನ್ನ ನಾವು ಮರೆಯೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂಥ ಪಾತ್ರವನ್ನು ನಿಭಾಯಿಸಿ ಹೋದವರು ಇದ್ದಾರೆ. ಅವರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಆ ಸೃಷ್ಟಿ ಮಾಡಿರುವಂಥ ಟ್ರೆಂಡ್ನಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಕೆಲವು ವರ್ಷಗಳ ಹಿಂದೆ ರಾಧಾರಮಣ ಅನ್ನುವಂಥ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು ಮತ್ತು ಜಿ ಕನ್ನಡದಲ್ಲಿ ಒಂದು ಸೀರಿಯಲ್ ಪ್ರಸಾರವಾಗ್ತಿತ್ತು. ಆ ಸೀರಿಯಲ್ನಲ್ಲೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದ್ದು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಶ್ವೇತಾ ಪ್ರದೀಪ್. ಹೌದು, ಜಿ ಕನ್ನಡದಲ್ಲಿ ಶ್ರೀರಸ್ತು ಶುಭಮಸ್ತು ಸೇರಿದಂತೆ, ಕಲರ್ಸ್ ಕನ್ನಡದಲ್ಲಿ ರಾಧಾರಮಣ ಸೇರಿದಂತೆ ಒಂದು 3-4 ಸೀರಿಯಲ್ಗಳಲ್ಲಿ ನಟಿಸಿದವರು ಅಂತ ಅಂದರೆ ಅದು ಶ್ವೇತಾ ಪ್ರದೀಪ್. ನೋಡೋದಕ್ಕೆ ಸಖತ್ ಕ್ಯೂಟ್ ಆಗಿ ಸಖತ್ ಮುದ್ದಾಗಿ ಕಾಣುವಂಥ ಈಕೆ ಈಗಲೂ ಕೂಡ ಫಿಗರ್ ಮೇಂಟೈನ್ ಮಾಡಿದ್ದಾರೆ. ಮದುವೆ ಆಗಿ ಬಹಳ ವರ್ಷಗಳೇ ಆದ್ರೂ ಕೂಡ ಅವರ ಅಂದಕ್ಕೆ ಮಾರು ಹೋಗೋದವರೇ ಇಲ್ಲ. ಇತ್ತೀಚೆಗೆ 1-2 ಸಿನಿಮಾಗಳಲ್ಲಿ ಅವರು ಗೆಸ್ಟ್ ರೋಲನ್ನು ಕೂಡ ಮಾಡಿದ್ದಾರೆ. ಅಭಿನಯ ಕೂಡ ಚೆನ್ನಾಗಿದೆ. ಆಕೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ರೆ ಮತ್ತೆ ಮತ್ತೆ ಆಕೆನ ನೋಡಬೇಕು ಅಂತ ಅನ್ಸುತ್ತೆ. ಡೆಡಿಕೇಶನ್ ಇದೆ. ಸೊ ಇಂಥ ಹೀರೋಯಿನನ್ನು ನೀವು ಯಾಕೆ ಸೈಡಿಗೆ ಹಾಕಿದ್ದೀರಾ? ಆಕೆಗೆ ಅವಕಾಶವನ್ನು ಕೊಡಿ ಅಂತ ಕೆಲವರು ಅವರ ಫ್ಯಾನ್ಸ್ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಶ್ವೇತಾ ಚಂಗಪ್ಪ, ಈ ಹಿಂದೆ ಕಾದಂಬರಿ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದಂಥ ಶ್ವೇತಾ ಚಂಗಪ್ಪಗೆ ಮದುವೆಯಾಗಿ ಮಗು ಆಗಿದೆ. ಆದರೆ ಇವತ್ತಿಗೂ ಕೂಡ ಆಕೆ ಒಂದು ಮಗುವಿನ ತಾಯಿ ಅಂತ ಅನ್ಸೋದೇ ಇಲ್ಲ. ನೋಡೋದಕ್ಕೆ ಸಖತ್ ಕ್ಯೂಟ್ ಆಗಿದ್ದಾರೆ. ಅವರು ಕೂಡ ಒಳ್ಳೆ ಚೆನ್ನಾಗಿ ಫಿಸಿಕ್ಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಆಕೆಗೂ ಕೂಡ ಅವಕಾಶವನ್ನು ಕೊಡಿ. ಆಕೆ ಚೆನ್ನಾಗಿದ್ದಾಳೆ ಅನ್ನುವಂಥ ಕಾರಣಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇಲ್ಲ, ಆದರೆ ಅಭಿನಯ ಕೂಡ ಚೆನ್ನಾಗಿ ಮಾಡ್ತಾರೆ. ಈ ಹಿಂದೆ ಮಾಡಿದಂಥ ಪಾತ್ರಗಳಿಗೆ ಜೀವ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅವಕಾಶವನ್ನು ಕೊಡಿ ಅನ್ನೋದನ್ನು ಕೇಳ್ಕೊಳ್ತಾ ಇದ್ದಾರೆ. ಈಗ ಜಿ ಕನ್ನಡದಲ್ಲಿ ಆ್ಯಂಕರಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ್ಯಂಕರಿಂಗ್ ಕೆಲಸವನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಆಕೆಯನ್ನು ನಾವು ನಿರೂಪಕಿಯಾಗಿ ನೋಡೋದಕ್ಕಿಂತ ಒಬ್ಬ ಆ್ಯಕ್ಟರ್ ಆಗಿ ನೋಡೋದಕ್ಕೆ ಬಯಸ್ತೀವಿ. ಆಕೆಯ ಅಭಿನಯ ಚೆನ್ನಾಗಿರೋದಕ್ಕೆ ಆಕೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಬಹಳ ವರ್ಷಗಳ ಹಿಂದೆ ಅಮೃತ ವರ್ಷಿಣಿ ಅನ್ನುವಂಥ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು. ಆ ಸೀರಿಯಲ್ನಲ್ಲಿ ಅಭಿನಯಿಸಿದವರು ರಂಜಿನಿ. ಇವರು ನಿಮಗೆಲ್ಲ ಗೊತ್ತೇ ಇದ್ದಾರೆ.
ರಜನಿ ಇವ್ರು ನಿಮಗೆಲ್ಲ ಗೊತ್ತೇ ಇದ್ದಾರೆ. ರಜನಿಗೆ ಆಗಲೇ ತುಂಬ ಜನ ಫ್ಯಾನ್ಸ್ ಇದ್ದರು. ಅಮೃತ ವರ್ಷಿಣಿ ಸೀರಿಯಲ್ ಒಂದು ಕ್ರೇಜನ್ನು ಹುಟ್ಟಾಕಿತ್ತು. ಆ ಸೀರಿಯಲ್ ಎಷ್ಟು ಮಟ್ಟಿಗೆ ಕ್ರೇಜನ್ನು ಹುಟ್ಟಾಕಿತ್ತು ಅಂತ ಅಂದರೆ ತುಂಬ ಜನ ಆ ಸೀರಿಯಲನ್ನು ಮಿಸ್ ಮಾಡ್ದೇನೆ ನೋಡ್ತಾ ಇದ್ರು. ಹೀರೋ ಮತ್ತು ಹೀರೋಯಿನ್ಸ್ ಇಬ್ಬರಿಗೂ ಕೂಡ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇತ್ತು. ಆಕೆ ಕೂಡ ಅದಾದ ನಂತರ ಕಮ್ಬ್ಯಾಕ್ ಮಾಡಲೇ ಇಲ್ಲ. ಹಿಟ್ಲರ್ ಕಲ್ಯಾಣ ಅನ್ನುವಂಥ ಸೀರಿಯಲಲ್ಲಿ ವಿಲನ್ ಪಾತ್ರ ಮಾಡಿದ್ರು ಬಿಟ್ಟರೆ ಆಕೆಯ ಅಂದಕ್ಕೆ ಆಕೆಯ ಚಂದಕ್ಕೆ ತಕ್ಕಂತೆ ಯಾವುದೇ ರೀತಿಯಾದಂಥ ಪಾತ್ರ ಆಕೆಗೆ ಸಿಗಲಿಲ್ಲ. ಆಕೆ ಕೂಡ ಹೀರೋಯಿನ್ ಆಗಬೇಕು ಅನ್ನುವಂಥ ಆಸೆ ಈಗಲೂ ಕೂಡ ಇದೆ. ಸೊ ಹಾಗಾಗಿ ಆಕೆಗೂ ಕೂಡ ಅವಕಾಶವನ್ನು ಮಾಡಿಕೊಡಿ. ಹಿಟ್ಲರ್ ಕಲ್ಯಾಣದಲ್ಲಿ ಆಕೆಯನ್ನು ವಿಲನ್ ಆಗಿ ನೋಡಿದ್ದೀವಿ, ಆದರೆ ಆಕೆ ಮತ್ತೆ ನಾಯಕಿ ಆಗಬೇಕು ಅನ್ನೋದನ್ನ ಜನನೇ ಹೇಳ್ತಾ ಇದ್ದಾರೆ. ಈ ಇಷ್ಟು ಹೀರೋಯಿನ್ಸ್ಗಳು ಕೂಡ ಒಂದು ಕಾಲದಲ್ಲಿ ಟ್ರೆಂಡನ್ನು ಕ್ರಿಯೇಟ್ ಮಾಡಿದವರು. ಸೀರಿಯಲ್ ಹೀರೋಯಿನ್ಸ್ಗೂ ಕೂಡ ಇಷ್ಟರ ಮಟ್ಟಿಗೆ ಕ್ರೇಜ್ ಇರುತ್ತೆ ಅನ್ನೋದನ್ನು ತೋರಿಸಿಕೊಟ್ಟವರು. ಸೊ ಹಾಗಾಗಿ ಈಗ ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಅವರಿಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನುವಂಥ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ಅವರನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನುವಂಥ ಮಹದಾಸೆ ಇದೆ. ಹೊಸ ಪ್ರತಿಭೆಗಳನ್ನು ಬೆಳೆಸಿ. ಹಾಗಂತ ನೀವು ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ರೀಲ್ಸ್ ಮಾಡಿಕೊಂಡು ಆ್ಯಕ್ಟಿಂಗ್ ಬರದೆ ಪರದಾಡ್ತಾ ಇರುವಂಥವ್ರನ್ನ ಕರ್ಕೊಂಡು ಬಂದು ನೀವು ನಟಿಯನ್ನಾಗಿ ಮಾಡೋ ಬದಲು ಈ ಹಿಂದೆಯಿಂದಲೂ ಅದ್ಭುತವಾದಂಥ ಮನೋರಂಜನೆಯನ್ನು ನೀಡ್ತಾ ಇದ್ದಂಥ ನಟಿಯರನ್ನು ಕರೆದುಕೊಂಡು ಬನ್ನಿ, ಆ್ಯಕ್ಟಿಂಗನ್ನು ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ನಟಿಯರಲ್ಲಿ ಯಾರು ಕಮ್ಬ್ಯಾಕ್ ಮಾಡಬೇಕು, ಈಗಿರುವವರು ಯಾರು ಹೊರಗೆ ಹೋಗಬೇಕು, ಅಥವಾ ಈಗಿರೋದೇ ಸರಿ ಅನ್ನೋದಾದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ.